ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ ಆಗಿ ಸ್ಕಿಪ್ ಮಾಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಎಲ್ಲೋ ಒಂದು ಕಡೆ ಅವರು ಈ ಸಂಪೂರ್ಣ ಸಿಚುವೇಶನನ್ನು ತುಂಬ ಡೀಪ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ, ನಿಮ್ಮಿಬ್ಬರ ನಡುವೆ ನಡೆದ ಪ್ರತಿಯೊಂದು ವಿಷಯದ ಬಗ್ಗೆ ಅವರು ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಈ ಕನೆಕ್ಷನ್ ಬಗ್ಗೆ ಇಷ್ಟು ಡೀಪ್ಲಿ ಥಿಂಕ್ ಮಾಡ್ತಾ ಇರೋದ್ರಿಂದ ಅದು ಅವರಿಗೆ ಅವರದೇ ಮಿಸ್ಟೇಕ್ಸನ್ನು ರಿಯಲೈಸ್ ಮಾಡಿಸ್ತಾ ಇದೆ. ಅಂದರೆ ಅವರು ಅವರ ಮಿಸ್ಟೇಕ್ಸನ್ನು ನೋಡ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಅವರು ಎಷ್ಟು ರೂಡಾಗಿ ಬಿಹೇವ್ ಮಾಡಿದ್ದಾರೆ, ನಿಮಗೆ ಎಷ್ಟು ಪೇಯ್ನ್ ಕೊಟ್ಟಿದ್ದಾರೆ ಅನ್ನೋದನ್ನು ಅವರು ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವತ್ತು ಅವರು ತುಂಬ ಡೀಪ್ ಡೌನ್ ಎನರ್ಜಿಯಲ್ಲಿರ್ಬೋದು. ನಿಮ್ಮ ಬಗ್ಗೆ ಹೆಚ್ಚು ಥಿಂಕ್ ಮಾಡ್ಬೋದು, ಆದರೆ ನಿಮ್ಮ ಕಡೆ ಆ್ಯಕ್ಷನ್ ತಗೊಳ್ಳುವಲ್ಲಿ ಸ್ವಲ್ಪ ಸ್ಲೋ ಡೌನ್ ಇದೆ. ಯಾಕೆಂದರೆ ಈ ಪರ್ಸನ್ಗೆ ರಿಗ್ರೆಟ್ ಇದೆ, ಗಿಲ್ಟ್ ಇದೆ. ನಿಮ್ಮನ್ನು ಫೇಸ್ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಹೆಸಿಟೇಟ್ ಆಗ್ತಾ ಇದೆ. ಸೊ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಇಷ್ಟು ತಪ್ಪು, ಇಷ್ಟು ರೂಡಾಗಿ ಬಿಹೇವ್ ಮಾಡಿ, ಇಷ್ಟು ನಿಮ್ಮನ್ನು ಇಗ್ನೋರ್ ಮಾಡಿ ಅವರು ದೂರ ಆದಮೇಲೆ ಈಗ ನಿಮ್ಮನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋ ಫೀಲಿಂಗ್ ಅವರಿಗಿದೆ. ನಿಮ್ಮ ಎನರ್ಜಿ ಈಗ ಹೇಗಿರ್ಬೋದು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ಅಂದರೆ, ನೀವು ತುಂಬ ಸಿಟ್ಟಲ್ಲಿದ್ದೀರಾ, ನೀವು ಅವರನ್ನು ಫರ್ಗ್ಯೂ ಮಾಡಿಲ್ಲ, ಇನ್ನೂ ಕ್ಲೋಸ್ಡ್ ಆಫ್ ಆಗಿದ್ದೀರ. ಈ ಫೀಲಿಂಗ್ಸ್ ಕೂಡ ಅವರನ್ನು ಥಿಂಗ್ಸನ್ನು ಸ್ಲೋ ಡೌನ್ ಮಾಡೋದಕ್ಕೆ ಅಥವಾ ಪೋಸ್ಟ್ಪೋನ್ ಮಾಡೋದಕ್ಕೆ ಕಾರಣ ಆಗ್ತಾ ಇರ್ಬೋದು. ಸೊ ಅವರು ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಓವರ್ ಥಿಂಕಿಂಗ್ ಮಾಡೋದು ಕೂಡ ನಿಮ್ಮಿಂದ ದೂರ ಇರೋದಕ್ಕೆ ಅವರನ್ನು ಫೋರ್ಸ್ ಮಾಡ್ತಾ ಇರುವಂತಹ ಒಂದು ಕಾರಣ. ಗಿಲ್ಟ್ ಆ್ಯಂಡ್ ರಿಗ್ರೆಟ್ ಎನರ್ಜಿ. ಈ ಕನೆಕ್ಷನ್ಗೆ ಅವರು ಮಾಡಿದ ಡ್ಯಾಮೇಜನ್ನು ಅವರೀಗ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಅವರು ಆ ಡ್ಯಾಮೇಜನ್ನು ರಿಕವರ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಅಂದರೆ ಥಿಂಗ್ಸನ್ನು ಫಿಕ್ಸ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಅವರಿಂದಲೇ ಈ ಕನೆಕ್ಷನ್ ಡ್ಯಾಮೇಜ್ ಆಗಿದೆ, ಅವರಿಂದಲೇ ಥಿಂಗ್ಸ್ ಇಲ್ಲಿವರೆಗೆ ಬಂದಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಅದನ್ನೇ ಈಗ ರಿಕವರ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಈ ಪರ್ಸನ್ಗೆ ತುಂಬ ಗಿಲ್ಟ್ ಆ್ಯಂಡ್ ರಿಗ್ರೆಟ್ ಇರ್ಬೋದು. ಯಾವುದರ ಬಗ್ಗೆ ಗಿಲ್ಟ್, ಯಾವುದರ ಬಗ್ಗೆ ರಿಗ್ರೆಟ್? ನಿಮ್ಮ ಜೊತೆ ಫೈಟ್ ಮಾಡ್ಕೊಂಡು ಹೋಗಿರ್ಬೋದು, ನಿಮ್ಮ ಜೊತೆ ಜಗಳ ಮಾಡ್ಕೊಂಡಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ನಿಮ್ಮ ಜೊತೆ ರೂಡಾಗಿ ಮಾತಾಡಿರ್ಬೋದು, ಯಾವುದೋ ಒಂದು ವರ್ಡ್ಸನ್ನು ನಿಮಗೆ ಹೇಳಿರ್ಬೋದು. ಅದರ ಬಗ್ಗೆ ರಿಗ್ರೆಟ್ ಇದೆ. ನೀವು ಯಾವುದೋ ಒಂದು ಡಿಮ್ಯಾಂಡ್ ಮಾಡ್ತಿದ್ರಿ, ಯಾವುದೋ ಒಂದು ವಿಷಯಕ್ಕಾಗಿ ಹಠ ಹಿಡ್ದಿರ್ಬೋದು. ನಿಮಗೆ ಕಮಿಟ್ಮೆಂಟ್ ಬೇಕಿತ್ತು, ಸ್ಟೆಬಿಲಿಟಿ ಬೇಕಿತ್ತು, ಸೆಕ್ಯುರಿಟಿ ಬೇಕಿತ್ತು, ಟೈಮ್ ಬೇಕಿತ್ತು, ಅಟೆನ್ಷನ್ ಬೇಕಿತ್ತು. ಆದರೆ ಈ ಪರ್ಸನ್ ನಿಮಗೆ ಅವುಗಳಲ್ಲಿ ಯಾವುದನ್ನೂ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ವಿಷಯದ ಬಗ್ಗೆ ಅವರಿಗೆ ಗಿಲ್ಟ್ ಇದೆ. ಟೈಮ್ ಇರುವಾಗಲೇ ಇವೆಲ್ಲವನ್ನು ಮಾಡಿದರೆ ಚೆನ್ನಾಗಿತ್ತು ಅನ್ನೋ ಫೀಲಿಂಗ್ ಅವರಿಗಿದೆ. ನಿಮ್ಮ ಜೊತೆ ಯಾವುದೋ ಒಂದು ರೀತಿಯಲ್ಲಿ ಸುಳ್ಳು ಹೇಳಿರ್ಬೋದು, ಯಾವುದೋ ವಿಷಯವನ್ನು ಹೈಡ್ ಮಾಡಿರ್ಬೋದು, ಯಾವುದೋ ಸತ್ಯವನ್ನು ಹೈಡ್ ಮಾಡಿರ್ಬೋದು. ಅದರ ಬಗ್ಗೆ ಕೂಡ ಗಿಲ್ಟ್ ಇದೆ. ಆ ಟ್ರುತ್ನಿಂದ ನಿಮ್ಮ ಮುಂದೆ ಬಂದರೆ ನೀವು ಅವರನ್ನು ಯಾವತ್ತಿಗೂ ಫರ್ಗಿವ್ ಮಾಡೋದಿಲ್ಲ ಅನ್ನೋ ಫೀಲಿಂಗ್ ಅವರಿಗಿರ್ಬೋದು. ಇವುಗಳಲ್ಲಿ ಯಾವುದಾದ್ರೂ ಒಂದು ವಿಷಯ ಈ ಪರ್ಸನ್ಗೆ ಈಗ ಗಿಲ್ಟ್ ಕೊಡ್ತಾ ಇದೆ. ನಿಮ್ಮ ಜೊತೆ ಅವರು ಯಾವ ರೀತಿ ಬಿಹೇವ್ ಮಾಡಿದಾರೋ ಅದೇ ವಿಷಯದ ಬಗ್ಗೆ ಅವರಿಗೆ ಗಿಲ್ಟ್ ಇದೆ. ಸೀಕ್ರೆಟ್ಸ್ ಆ್ಯಂಡ್ ಸೆಲ್ಫಿಶ್ ಎನರ್ಜಿ. ಈ ಪರ್ಸನ್ ಯಾವುದೋ ವಿಷಯದಲ್ಲಿ ನಿಮಗೆ ಸುಳ್ಳು ಹೇಳಿರ್ಬೋದು, ಥಿಂಗ್ಸನ್ನು ಹೈಡ್ ಮಾಡಿರ್ಬೋದು, ತುಂಬ ಸೆಲ್ಫಿಶ್ ಆಗಿರ್ಬೋದು, ತುಂಬ ಸ್ಮಾರ್ಟ್ ಆ್ಯಂಡ್ ಕನ್ನಿಂಗ್ ಕೂಡ ಆಗಿರ್ಬೋದು. ಇದು ಕೂಡ ಅವರ ಎನರ್ಜಿಯಲ್ಲಿದೆ. ಸೊ ಅವರು ಈ ಗಿಲ್ಟನ್ನು ಫೀಲ್ ಮಾಡ್ತಾ ಇದ್ದಾರೆ. ಈ ಗಿಲ್ಟ್ ಅವರನ್ನು ಒಳಗೊಳಗಡೆ ತುಂಬ ಕಾಡ್ತಾ ಇದೆ. ಹೋಪ್ ಆ್ಯಂಡ್
ಅನ್ಫುಲ್ಫಿಲ್ಡ್ ಪ್ರಾಮಿಸಸ್ ಎನರ್ಜಿ. ಈ ಪರ್ಸನ್ ನಿಮಗೆ ಚೀಟ್ ಮಾಡಿರ್ಬೋದು ಅಥವಾ ನಿಮ್ಮ ಹತ್ರ ರೂಢಾಗಿ ನಡ್ಕೊಂಡಿರ್ಬೋದು. ಡ್ರೀಮ್ಸ್ ಆ್ಯಂಡ್ ದೊಡ್ಡ ದೊಡ್ಡ ಪ್ರಾಮಿಸಸ್ ಕೊಟ್ಟಿರ್ಬೋದು. ನಿಮಗಾಗಿ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿರ್ಬೋದು. ನಿಮ್ಮನ್ನು ಬಿಟ್ಟು ದೂರ ಹೋಗೋದಿಲ್ಲ ಅಂತ ಹೇಳಿರ್ಬೋದು ಪಾಸ್ಟಲ್ಲಿ. ಈ ರಿಲೇಷನ್ಶಿಪ್ಗಾಗಿ ಸ್ಟ್ಯಾಂಡ್ ತಗೊಳ್ತೀನಿ ಅಂತ ಹೇಳಿರ್ಬೋದು. ಎಷ್ಟು ಪ್ರಾಮಿಸಸ್, ಎಷ್ಟು ವಿಷಯಗಳನ್ನು ಹೇಳಿದಾರೋ ಈ ಪರ್ಸನ್ ಅದೆಲ್ಲದರಿಂದ ದೂರ ಆಗಿ ಹೋಗಿರ್ಬೋದು. ಸೊ ಅವರ ಪ್ರಾಮಿಸಸನ್ನು ನೀವೇ ನೆನಪಿಸ್ಕೊಳ್ಳಿ. ಆ ಪರ್ಸನ್ ಎಷ್ಟು ಪ್ರಾಮಿಸಸ್ ಮಾಡಿರಬಹುದು, ಆದರೆ ಅವರು ಅವರ ಪ್ರಾಮಿಸಸ್ನ ಫುಲ್ಫಿಲ್ ಮಾಡಲಿಲ್ಲ ಅನ್ನೋ ಫೀಲಿಂಗ್ ನಿಮಗಿದೆ. ಆದರೆ ಅವರಿಗೆ ಅವರ ಪ್ರಾಮಿಸಸ್ ನೆನಪಿದೆಯಾ, ಅವರು ನಿಮಗೆ ಕೆಲವು ಪ್ರಾಮಿಸಸ್ ಮಾಡಿದ್ದಾರೆ ಅನ್ನೋದು ನೆನಪಿದೆಯಾ ಅನ್ನೋದಾದರೆ ಎನರ್ಜಿ ಪ್ರಕಾರ ಎಸ್. ಅವರು ಅವರ ಪ್ರಾಮಿಸಸನ್ನು ಮರ್ತಿಲ್ಲ. ಅವರ ಪ್ರಾಮಿಸಸನ್ನು ನೆನಪಿಟ್ಕೊಂಡಿದ್ದಾರೆ. ಅವುಗಳನ್ನು ಫುಲ್ಫಿಲ್ ಮಾಡಬೇಕು ಅನ್ನೋ ವಾಂಟ್ ಕೂಡ ಅವರಲ್ಲಿದೆ. ಆದರೆ ನಿಮಗೆ ಆ ಪರ್ಸನ್ ಅವರ ಪ್ರಾಮಿಸಸ್ ಫುಲ್ಫಿಲ್ ಮಾಡೋದಿಲ್ಲ ಅನ್ನೋ ಫೀಲಿಂಗ್ ಇದೆ. ಈ ಕನೆಕ್ಷನ್ ತುಂಬ ವೀಕ್ ಆಗಿದೆ ಅನ್ನೋದು ನಿಮಗೆ ಅನ್ನಿಸ್ತಾ ಇದೆ. ಇನ್ನೂ ಹೋಪ್ ಇಲ್ಲ ಅನ್ನೋ ಫೀಲಿಂಗ್ ನಿಮಗಿದೆ. ಈ ಸಿಚುವೇಶನನ್ನು ನೀವು ಅಕ್ಸೆಪ್ಟ್ ಮಾಡಿಕೊಂಡು ನಿಮ್ಮ ಲೈಫ್ನಲ್ಲಿ ಮುಂದೆ ಹೋಗಬೇಕು ಅನ್ನೋ ರೀತಿಯ ಎನರ್ಜಿ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ನೀವು ಈ ಸಿಚುವೇಶನನ್ನು ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದೀರಾ. ಆದರೆ ಈ ವ್ಯಕ್ತಿ ಈ ಸಿಚುವೇಶನನ್ನು ಅಕ್ಸೆಪ್ಟ್ ಮಾಡಿಕೊಂಡಿಲ್ಲ. ಬ್ಲಾಕೇಜಸ್ ಆ್ಯಂಡ್ ಮೈಂಡ್ ಸೆಟ್ ಎನರ್ಜಿ. ಈ ಟೈಮ್ನಲ್ಲಿ ನೀವು ಟೋಟಲ್ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರ್ಬೋದು. ಈ ಪರ್ಸನ್ ತಡೀತಾ ಇರುವ ಕೆಲವು ಬ್ಲಾಕೇಜಸ್ ಇದೆ. ಈ ಬ್ಲಾಕೇಜಸ್ ಎಲ್ಲಿಂದ ಬರ್ತಾ ಇದೆ? ಯಾವುದೋ ಒಂದು ಸಿಚುವೇಶನ್ ದೊಡ್ಡ ಬ್ಲಾಕೇಜ್ ಆಗಿ ಬಂದಿರಬಹುದು. ಫ್ಯಾಮಿಲಿ ಮಧ್ಯದಲ್ಲಿರಬಹುದು, ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಪ್ರೆಷರ್ ಇರಬಹುದು. ಆದರೆ ಅದು ಬಿಗ್ಗೆಸ್ಟ್ ಬ್ಲಾಕೇಜ್ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಬಿಗ್ಗೆಸ್ಟ್ ಬ್ಲಾಕೇಜ್ ನಿಮ್ಮ ಪಾರ್ಟ್ನರ್ನ ಮೈಂಡ್ ಸೆಟ್. ಬಿಗ್ಗೆಸ್ಟ್ ಬ್ಲಾಕೇಜ್ ಅವರ ಮೈಂಡ್ ಸೆಟ್ಟೇ ಆಗಿರುತ್ತೆ. ಯಾಕೆಂದರೆ ಈ ವ್ಯಕ್ತಿ ಮನಸ್ಸಿನ ಒಳಗಡೆ ಕರೇಜ್ ಇಲ್ಲದೆ ಇರ್ಬೋದು. ಈ ಪರ್ಸನ್ಗಾಗಿ ನೀವೇನು ಥಿಂಕ್ ಮಾಡ್ತಾ ಇದ್ದೀರೋ, ಎಷ್ಟು ಕರೇಜ್ ಇಟ್ಕೊಂಡಿದ್ದೀರೋ, ಬಟ್ ಈ ಪರ್ಸನ್ಗೆ ಅಷ್ಟೊಂದು ಕರೇಜ್ ಇಲ್ಲ. ಈ ಕನೆಕ್ಷನ್ಗಾಗಿ ಸ್ಟ್ಯಾಂಡ್ ತಗೊಳ್ಳುವ ಕಾನ್ಫಿಡೆನ್ಸ್ ಇಲ್ಲದೆ ಇರ್ಬೋದು. ಸಿಚುವೇಶನನ್ನು ಕಂಟ್ರೋಲ್ ಮಾಡೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಸೊ ಅದೇ ಅವ್ರಿಗೆ ಬಿಗ್ಗೆಸ್ಟ್ ಬ್ಲಾಕೇಜ್. ಅವರ ಮೈಂಡ್ ಸೆಟ್ ಅವರ ಬಿಗ್ಗೆಸ್ಟ್ ಬ್ಲಾಕೇಜ್. ಅವರೀಗ ರೈಟ್ ಮೈಂಡ್ ಸೆಟ್ ಅಥವಾ ರೈಟ್ ಮೇಲೆ ಥಿಂಕ್ ಮಾಡ್ತಾ ಇಲ್ಲ. ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಈ ಕನೆಕ್ಷನ್ಗಾಗಿ ಏನನ್ನಾದರೂ ಮಾಡೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಅವರ ಕಡೆಗೆ ಬಿಗ್ಗೆಸ್ಟ್ ಬ್ಲಾಕೇಜ್ ಇದೆ. ಯಾಕೆಂದರೆ ಅವರಲ್ಲಿ ಅಷ್ಟು ಕರೇಜ್ ಮತ್ತು ಕಾನ್ಫಿಡೆನ್ಸ್ ಅನ್ನೋದಿಲ್ಲ. ಅವರೊಳಗೆ ಕರೇಜ್ ಅನ್ನೋದು ಬಂದರೆ, ಕಾನ್ಫಿಡೆನ್ಸ್ ಅನ್ನೋದು ಬಂದರೆ ಈ ಕನೆಕ್ಷನ್ಗಾಗಿ ಸ್ಟ್ಯಾಂಡ್ ಕೂಡ ತಗೊಳ್ಬೋದು. ಸಿಚುವೇಶನನ್ನು ಕಂಟ್ರೋಲ್ ಕೂಡ ಮಾಡ್ಬೋದು. ಆದರೆ ಈಗ ಈ ಪರ್ಸನ್ಗೆ ಇದೆಲ್ಲ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಅವರಲ್ಲಿ ಕರೇಜ್ ಇಲ್ಲ, ಅವರಲ್ಲಿ ಆ ಕಾನ್ಫಿಡೆನ್ಸ್ ಇಲ್ಲ. ಈ ಬ್ಲಾಕೇಜ್ನಿಂದ ಹೊರಗಡೆ ಬರೋದಕ್ಕೆ ಅವರಿಗೆ ಟೈಮ್ ಬೇಕಾಗ್ಬೋದು. ನಿಮ್ಮ ಕಡೆಗೆ ಬರೋದಕ್ಕೆ ಅವರಿಗೆ ಆಗ್ತಾ ಇರುವ ಡಿಲೇ ಕೂಡ ಅವರ ಬ್ಲಾಕೇಜ್ನಿಂದ ಹೊರಗಡೆ ಬರೋದಕ್ಕೆ ತಗೊಳ್ತಾ ಇರುವ ಟೈಮ್ ಕಾರಣ ಆಗಿರ್ಬೋದು. ಅವರವರ ಬ್ಲಾಕೇಜಸನ್ನು ರಿಮೂವ್ ಮಾಡೋದಕ್ಕೆ ಆಗ್ತಾ ಇಲ್ಲ. ವೇಟಿಂಗ್ ಆ್ಯಂಡ್ ಅಬ್ಸರ್ವೇಷನ್ ಎನರ್ಜಿ. ಇನ್ನು ಈಗ ಅವರ ಮೈಂಡ್ಸೆಟ್ ಹೇಗಿದೆ ಅಂದರೆ, ಯಾವುದೇ ಎಫರ್ಟ್ ಹಾಕದೇ ಇದ್ದರೂ ಈ ಕನೆಕ್ಷನ್ನಲ್ಲಿ ಮುಂದೆ ಏನಾಗುತ್ತೆ ಅಂತ ನೋಡೋಣ ಅನ್ನೋ ರೀತಿ. ನೀವೇ ಮುಂದೆ ಬಂದು ಅವ್ರ ಜೊತೆ ಮಾತಾಡ್ತೀರಾ ಅನ್ನೋ ಎಕ್ಸ್ಪೆಕ್ಟೇಷನ್ ಕೂಡ ಅವರಿಗಿದೆ. ಅವರು ಪ್ರತಿದಿನ ಅವರ ಫೋನ್ ಚೆಕ್ ಮಾಡ್ತಿರ್ಬೋದು, ಮೆಸೇಜಸ್ ಚೆಕ್ ಮಾಡ್ತಾ ಇರ್ಬೋದು. ರೀಸೆಂಟ್ಲಿ ಅವರ DP ಚೇಂಜ್ ಮಾಡಿರ್ಬೋದು, ಯಾವುದೋ ಸ್ಟೇಟಸ್ ಹಾಕಿರ್ಬೋದು, ಅಥವಾ ನಿಮ್ಮನ್ನು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿರ್ಬೋದು. ವಾಟ್ಸಪ್ನಲ್ಲಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲಾದರೂ ನಿಮ್ಮನ್ನು ಅನ್ಬ್ಲಾಕ್ ಮಾಡಿರ್ಬೋದು. ನೀವು ರೀಸೆಂಟ್ಲಿ ಯಾವುದಾದ್ರೂ ಪೋಸ್ಟ್ ಹಾಕಿದರೆ ಅದನ್ನು ಲೈಕ್ ಮಾಡಿರ್ಬೋದು. ಇಂಥದ್ದೇನಾದರೂ ಕೆಲವರ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು. ಯಾಕೆಂದರೆ ಈ ಪರ್ಸನ್ ನಿಮ್ಮ ಮೇಲೆ ತುಂಬ ಗಮನ ಇಟ್ಕೊಂಡಿದ್ದಾರೆ, ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರಿಗೆ ಯಾವಾಗಲೂ ಒಂದು ಹೋಪ್ ಇರುತ್ತೆ, ನೀವೇ ಮುಂದೆ ಬಂದು ಅವ್ರ ಜೊತೆ ಮಾತಾಡ್ತೀರಾ ಅಂತ. ಅಕ್ಸೆಪ್ಟೆನ್ಸ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಎನರ್ಜಿ. ಆದರೆ ಅವರು ನಿಮ್ಮ ಆ್ಯಟಿಟ್ಯೂಡ್ನಲ್ಲಿ ಒಂದು ಚೇಂಜ್ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವು ಈಗ ಸಂಪೂರ್ಣ ಸಿಚುವೇಶನನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರುವ ರೀತಿ ಕಾಣಿಸ್ತಾ ಇದೆ ಅವರಿಗೆ. ನಿಮ್ಮ ಕಡೆಯಿಂದ ಈಗ ಯಾವುದೇ ಎಫರ್ಟ್ ಹಾಕೋದಕ್ಕೆ ನೀವು ಬಯಸ್ತಾ ಇಲ್ಲ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನ್ಯೂ ಬಿಗಿನಿಂಗ್ ಎನರ್ಜಿ. ಈ ಕನೆಕ್ಷನ್ ಒಂದು ಲೂಪ್ ಅಥವಾ ಪ್ಯಾಟರ್ನಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಆ ಕನೆಕ್ಷನ್ನಲ್ಲಿ ಈಗ ಆ ಲೂಪ್, ಆ ಪ್ಯಾಟರ್ನಿಂದ ಹೊರಗಡೆ ಬರ್ಬೋದು. ತುಂಬ ಬೇಗನೆ ಈ ವಿಷಯ ನಡೀಬೋದು. ನಿಮ್ಮ ಕನೆಕ್ಷನಲ್ಲಿ ಯಾವುದಾದ್ರೂ ಪ್ಯಾಟರ್ನ್ ಅನ್ನೋದು ನಡೀತಾ ಇದ್ದರೆ, ಯಾವುದಾದ್ರೂ ಲೂಪ್ ನಡೀತಾ ಇದ್ದರೆ ಅದರಿಂದ ಈ ಕನೆಕ್ಷನ್ ಹೊರಗಡೆ ಬರುತ್ತೆ. ಈ ಕನೆಕ್ಷನ್ನಿಂದ ಯಾವುದು ನೆಗೆಟಿವಿಟಿ ರಿಮೂವ್ ಆಗ್ಬೋದು.
ಸೊ ನೀವು ಯಾವುದಾದ್ರೂ ಸೈಕಲ್ನಲ್ಲಿ ಇದ್ದರೆ ಆ ಸೈಕಲ್ ಕೂಡ ಕಂಪ್ಲೀಟ್ ಆಗ್ಬೋದು. ಈ ಕನೆಕ್ಷನಲ್ಲಿ ಯಾವುದೋ ಒಂದು ವಿಷಯ ಕಂಪ್ಲೀಟ್ ಆಗ್ಬೋದು. ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ನಿಮ್ಮ ಕನೆಕ್ಷನ್ಗೆ ಒಂದು ನ್ಯೂ ಬರ್ತ್ ಆಗ್ತಾ ಇರುವ ಎನರ್ಜಿ ಇದೆ. ಅಟ್ರಾಕ್ಷನ್ ಆ್ಯಂಡ್ ಕನ್ಫ್ಯೂಷನ್ ಎನರ್ಜಿ. ಈ ಪರ್ಸನ್ ನಿಮ್ಮ ಕಡೆ ಬರೋದಕ್ಕೆ ಬಯಸ್ತಾ ಇದ್ದಾರೆ. ಮೊದಲು ಅವರು ನಿಮ್ಮ ಕಡೆ ತುಂಬ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ನೀವೀಗ ತುಂಬ ಕಾನ್ಫಿಡೆಂಟಾಗಿ ಕಾಣಿಸ್ತಾ ಇರ್ಬೋದು. ನಿಮ್ಮ ಲುಕ್ಸ್ ಮೇಲೆ ವರ್ಕ್ ಮಾಡ್ತಾ ಇರ್ಬೋದು. ನಿಮ್ಮಲ್ಲಿ ಸೆಲ್ಫ್ ಲವ್ ಹೆಚ್ಚಾಗಿದೆ. ನಿಮ್ಮ ಓರಾ ತುಂಬ ಮ್ಯಾಗ್ನೆಟಿಕ್ ಆಗಿದೆ. ಆ ಕಾರಣಕ್ಕೆ ನಿಮ್ಮ ಕಡೆ ಒಂದು ಪುಲ್ ಕ್ರಿಯೇಟ್ ಆಗ್ತಾ ಇದೆ. ನಿಮ್ಮ ಚಾರ್ಮ್ ಅವರನ್ನು ನಿಮ್ಮ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ನೀವು ಹೇಗೆ ಕಾಣಿಸ್ತಾ ಇದ್ದೀರೋ ನೀವು ಅವರಿಗೆ ತುಂಬ ಅಟ್ರ್ಯಾಕ್ಟೆಡ್ ಆಗಿ ಕಾಣಿಸ್ತಾ ಇದ್ದೀರಾ. ನೀವಿಬ್ಬರು ಸೇಮ್ ವರ್ಕ್ ಪ್ಲೇಸ್ನಲ್ಲಿದ್ದರೆ ಅಥವಾ ಒಂದೇ ಊರಿನಲ್ಲಿದ್ದರೆ, ಒಂದೇ ಸಿಟಿಯಲ್ಲಿದ್ದರೆ, ಅಥವಾ ನೀವಿಬ್ಬರು ಪರಸ್ಪರ ಭೇಟಿ ಆಗ್ತಾ ಇದ್ದರೆ, ಅಂದರೆ ಒಬ್ಬರನ್ನೊಬ್ಬರು ನೋಡ್ತಾ ಇದ್ದರೆ, ಮಾತಾಡದೇ ಇದ್ದರೂ ಕೂಡ ಒಬ್ರಿಗೊಬ್ರು ಕಾಣಿಸ್ತಾ ಇದ್ದರೆ, ಅಥವಾ ನಿಮ್ಮ ಸ್ಟೇಟಸ್ DPಯಲ್ಲಿ ಇವತ್ತು ನೀವು ಹೇಗೆ ಕಾಣಿಸ್ತಾ ಇದ್ದೀರಾ ಅದೇ ಅವರ ಗಮನ ಸೆಳೀಬೋದು. ಈ ಪರ್ಸನ್ ನಿಮ್ಮ ಕಡೆ ಹೈಲಿ ಸ್ಟ್ರಾಂಗ್ ಫಿಸಿಕಲ್ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಸೆಲ್ಫ್ ಕಂಟ್ರೋಲ್ ತುಂಬ ಕಡಿಮೆ ಆಗ್ತಾ ಇದೆ. ಇಲ್ಲಿವರೆಗೆ ಅವರು ಸೆಲ್ಫ್ ಕಂಟ್ರೋಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ನಿಮ್ಮಿಂದ ದೂರ ಇರಬೇಕು ಅಂತ. ಆದರೆ ಈಗ ಆ ಸೆಲ್ಫ್ ಕಂಟ್ರೋಲ್ ಡೌನ್ ಆಗ್ತಾ ಇದೆ. ಸೊ ಇದೊಂದು ಪಾಸಿಬಿಲಿಟಿ. ಸೊ ಯಾವುದಾದ್ರೂ ಸಡನ್ ಆ್ಯಕ್ಷನ್ ತೊಗೊಳ್ಬೋದು. ಔಟ್ಸೈಡರ್ ಎನರ್ಜಿ. ಆದರೆ ನೀವು ಅವರನ್ನು ಔಟ್ಸೈಡರ್ ಫೀಲ್ ಮಾಡಿಸ್ತಾ ಇದ್ದೀರಾ. ಅಂದರೆ ನಿಮ್ಮ ಪಾರ್ಟ್ನರ್ಗೆ ನೀವು ಒಂದು ರೀತಿಯಲ್ಲಿ ಯಾವ ರೀತಿ ಫೀಲ್ ಮಾಡಿಸ್ತಾ ಇದ್ದೀರಾ ಅಂದರೆ, ನೀನು ನನಗೆ ಈಗ ಸ್ಟ್ರೇಂಜರ್, ನನಗೆ ನಿನ್ನಿಂದ ಯಾವುದೇ ಮೀನಿಂಗ್ ಇಲ್ಲ, ನನಗೆ ನಿನ್ನ ಜೊತೆ ಈಗ ಯಾವುದೇ ರಿಲೇಷನ್ಶಿಪ್ ಇಲ್ಲ. ನೀವು ಈ ಫೀಲಿಂಗನ್ನು ನಿಮ್ಮ ಪಾರ್ಟ್ನರ್ಗೆ ಕೊಡ್ತಾ ಇದ್ದೀರಾ. ಅವರಿಗೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ನೀವು ಡೈರೆಕ್ಟ್ಲಿ ಹೇಳದೇ ಇದ್ದರೂ ಕೂಡ ನಿಮ್ಮ ಗೆಸ್ಚರ್ಸ್ ಮತ್ತು ಆ್ಯಕ್ಷನ್ಸ್ ಮೂಲಕ ಅದನ್ನು ಶೋ ಮಾಡ್ತಾ ಇದ್ದೀರಾ. ಆದರೆ ನೀವು ಅವರಿಗೆ ಇದೇ ವೈಬ್ ಕೊಡ್ತಾ ಇದ್ದೀರಾ, ನೀವೀಗ ಔಟ್ಸೈಡರ್, ನನಗೆ ನಿಮ್ಮ ಜೊತೆ ಯಾವುದೇ ರಿಲೇಷನ್ಶಿಪ್ ಇಲ್ಲ ಅನ್ನೋ ರೀತಿಯ ವೈಬ್. ಸೊ ಅವರು ನಿಮ್ಮ ಆ್ಯಕ್ಷನ್ಸ್ ಬಗ್ಗೆ ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ. ನೀವೇನು ಬಯಸ್ತೀರಾ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನಿಮ್ಮ ಹಾರ್ಟ್ನಲ್ಲಿ ಏನಿದೆ ಅವ್ರಿಗೆ ಗೊತ್ತಿಲ್ಲ. ನಿಮ್ಮ ಹಾರ್ಟ್ನಲ್ಲಿ ಇನ್ನೂ ಅವರಿಗಾಗಿ ಎಮೋಷನ್ಸ್ ಇದೆಯಾ ಅಥವಾ ಇಲ್ವಾ, ಫೀಲಿಂಗ್ಸ್ ಇದೆಯಾ ಅಥವಾ ಇಲ್ವಾ ಅವ್ರಿಗೆ ಗೊತ್ತಿಲ್ಲ. ಅವರು ತುಂಬ ಕನ್ಫ್ಯೂಸ್ಡ್ ಎನರ್ಜಿಯಲ್ಲಿದ್ದಾರೆ. ನೀವು ಇದನ್ನು ಬೇಕು ಅಂತಲೇ ಮಾಡ್ತಾ ಇದ್ದೀರಾ ಅಂತ ಅಥವಾ ಇಲ್ವಾ ಅಂತ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆದರೆ ನೀವು ಬೇಕು ಅಂತ ಮಾಡದೇ ಇದ್ದರೂ ಕೂಡ ನಿಮ್ಮ ಪಾರ್ಟ್ನರ್ಗೆ ನಿಮ್ಮಿಂದ ಇದೇ ಎನರ್ಜಿ ಫೀಲ್ ಆಗ್ತಾ ಇದೆ. ಫೈನಾನ್ಷಿಯಲ್ ಸ್ಟ್ರೆಸ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಈ ಟೈಮ್ನಲ್ಲಿ ಈ ವ್ಯಕ್ತಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು. ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗಿರ್ಬೋದು. ಅವರ ಲೈಫ್ನಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ನಡೀತಾ ಇರ್ಬೋದು. ಸೊ ಅವರಿಗೆ ನಿಮ್ಮಿಂದ ಮೊದಲೆಲ್ಲ ಫೈನಾನ್ಷಿಯಲ್ ಹೆಲ್ಪ್ ಕೂಡ ಸಿಕ್ಕಿರ್ಬೋದು. ನೀವು ಎಮೋಷ್ನಲ್ ಆಗಿ ಫೈನಾನ್ಷಿಯಲಿ ಆಗಿ ಅವ್ರಿಗೆ ಸಪೋರ್ಟ್ ಆಗಿ ನಿಂತಿರ್ಬೋದು. ಅದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಇಂಟೆನ್ಷನ್ಸ್ ಅವರ ಬಗ್ಗೆ ಹೇಗಿದೆ ಅನ್ನೋದು ಕೂಡ ಅವರಿಗೆ ಅರ್ಥ ಆಗ್ತಾ ಇದೆ. ನಿಮ್ಮ ಪ್ಯೂರ್ ಇಂಟೆನ್ಷನ್ಸ್ ಅವರಿಗೆ ಕಾಣಿಸ್ಕೊಂಡಿದೆ. ನಿಮ್ಮ ಎಫರ್ಟ್ಸ್ ಅವರಿಗೆ ಕಾಣಿಸ್ತಾ ಇದೆ. ನಿಮ್ಮ ವ್ಯಾಲ್ಯೂ ಅವರ ಲೈಫ್ನಲ್ಲಿ ಏನು ಅನ್ನೋದು ಈಗ ಅವರು ರಿಯಲೈಸ್ ಮಾಡ್ತಾ ಇದ್ದಾರೆ. ನೀವು ಈ ಕನೆಕ್ಷನ್ನಲ್ಲಿ ಅವರಿಗಾಗಿ ಎಷ್ಟು ಎಫರ್ಟ್ ಹಾಕಿದ್ದೀರಾ ಅನ್ನೋದನ್ನು ಅವರು ನೋಡ್ತಾ ಇದ್ದಾರೆ. ನೀವು ಅವರ ಲೈಫ್ಗೆ ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡಿದ್ದೀರಾ ಅನ್ನೋದನ್ನು ಈಗ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ನೀವು ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿದ್ದೀರಾ. ನಿಮ್ಮನ್ನು ತುಂಬ ರೆಸ್ಪೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನೀವು ಅವರಿಗಾಗಿ ಇಷ್ಟು ದಿನ ಎಷ್ಟೆಲ್ಲ ಎಫರ್ಟ್ ಹಾಕಿದ್ದೀರಾ ಅನ್ನೋದನ್ನು ಈಗ ಅವರು ನೋಡ್ತಾ ಇದ್ದಾರೆ. ಸೊ ಹಿಂದೆ ಆ ಥಿಂಗ್ಸ್ ಅವರು ಯಾವತ್ತೂ ಗ್ರೇಟ್ಫುಲ್ ಆಗಿರಲಿಲ್ಲ. ನೀವು ಮಾಡಿದ ಯಾವುದಕ್ಕೂ ಥ್ಯಾಂಕ್ ಯು ಹೇಳಿರಲಿಲ್ಲ. ಬಹುಶಃ ನೀವು ಅವರ ಲೈಫನ್ನು ಈಸಿ ಮಾಡ್ತಾಯಿದ್ರಿ, ಅವರಿಗೆ ಹೆಲ್ಪ್ ಮಾಡ್ತಾಯಿದ್ರಿ, ಅವರನ್ನು ಸಪೋರ್ಟ್ ಮಾಡ್ತಾಯಿದ್ರಿ. ಆದರೆ ಈಗ ನೀವು ಏನೂ ಮಾಡ್ತಾ ಇಲ್ಲ. ಆ ಕಾರಣಕ್ಕೆ ಅವರ ಲೈಫ್ ತುಂಬ ಡಿಫಿಕಲ್ಟ್ ಆ್ಯಂಡ್ ಕ್ರಿಟಿಕಲ್ ಆಗಿರುವ ಎನರ್ಜಿ ಇದೆ. ಸ್ಟ್ರೆಸ್ ಆ್ಯಂಡ್ ಮಿಸ್ಸಿಂಗ್ ಎನರ್ಜಿ. ಈ ವ್ಯಕ್ತಿಯ ಲೈಫ್ನಲ್ಲಿ ತುಂಬ ಸ್ಟ್ರೆಸ್ ಇದೆ. ಫೈನಾನ್ಷಿಯಲ್ ಲೈಫ್ನಲ್ಲಿ ಸ್ಟ್ರೆಸ್ ಇರಬಹುದು, ಪರ್ಸ್ನಲ್ ಲೈಫ್ನಲ್ಲಿ ಸ್ಟ್ರೆಸ್ ಇರಬಹುದು, ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿ ಇರ್ಬೋದು, ರಿಲೇಷನ್ಶಿಪ್ ಬಗ್ಗೆ ಸ್ಟ್ರೆಸ್ ಇದೆ. ನೀವು ಅವರ ಲೈಫ್ನಲ್ಲಿ ಇಲ್ಲ ಅನ್ನೋ ಕಾರಣಕ್ಕೂ ಸ್ಟ್ರೆಸ್ ಇದೆ. ಅವರಿಗೆ ನಿಮ್ಮ ಅಟೆನ್ಷನ್ ಬೇಕಾಗಿದೆ, ನಿಮ್ಮ ಲವ್ ಬೇಕಾಗಿದೆ. ಅವರಿಗೆ ಸಿಗದೇ ಇರುವ ಆ ಲವ್ ಮತ್ತು ಅಟೆನ್ಷನನ್ನು ಅವರು ಈಗ ಮಿಸ್ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಲವ್ ಮತ್ತು ಅಟೆನ್ಷನ್ನ ಹ್ಯಾಬಿಟ್ ಆಗಿಬಿಟ್ಟಿದೆ. ನೀವು ಅವರಿಗೆ ಲವ್ ಕೊಡಬೇಕು, ಅಟೆನ್ಷನ್ ಕೊಡಬೇಕು, ಅವರನ್ನು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ನಿಮ್ಮ ಜೊತೆ ಇದ್ದಾಗ ಅವರಿಗೆ ತುಂಬ ಸೇಫ್ ಸ್ಪೇಸ್ ಫೀಲ್ ಆಗ್ತಾಯಿತ್ತು. ನಿಮ್ಮ ಜೊತೆ ಇದ್ದಾಗ ಮಾತಾಡೋದು, ಸಮಯ ಕಳೆಯೋದು ಅವರಿಗೆ ತುಂಬ ಇಷ್ಟ. ನಿಮ್ಮ ಸೈಡ್ನಲ್ಲಿ ಅವರ ಇನ್ನರ್ ಚೈಲ್ಡ್ ತುಂಬ ಸೇಫ್ ಫೀಲ್ ಮಾಡುತ್ತೆ. ನಿಮ್ಮ ಜೊತೆ ಇದ್ದಾಗ ಅವರಿಗೆ ಹೇಗೆ ಫೀಲ್ ಆಗುತ್ತೆ ಮತ್ತು ನೀವಿಲ್ಲದೆ ದೂರ ಇದ್ದು ಹೇಗೆ ಫೀಲ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದೇ ವಿಷಯ ಅವರಿಗೆ ಸ್ಟ್ರೆಸ್ ಕೊಡ್ತಾ ಇದೆ. ಥಿಂಗ್ಸ್ ಅವರ ಕಂಟ್ರೋಲ್ನಿಂದ ಹೊರಗಡೆ ಹೋಗ್ತಾ ಇದೆ. ಅವರು ಬಯಸಿದ ರೀತಿಯಲ್ಲಿ ಥಿಂಗ್ಸ್ ಆಗಿಲ್ಲ. ಅವರು ಅವರದೇ ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ನೀವು ಅವ್ರ ಜೊತೆ ಮಾತಾಡೋದನ್ನು ಸ್ಟಾಪ್ ಮಾಡಿದ್ರೆ, ನೀವು ಎಫರ್ಟ್ ಹಾಕದೇ ಇದ್ದರೆ, ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡದೇ ಇದ್ದರೆ, ನೀವು ಹೀಗೆ ಸೈಲೆಂಟ್ ಆಗಿಬಿಟ್ರೆ ಏನಾಗುತ್ತೆ ಅನ್ನೋದನ್ನು ಅವ್ರು ಯಾವತ್ತೂ ಊಹೆ ಮಾಡಿರಲಿಲ್ಲ. ಇದು ಅವರಿಗೆ ಒಂದು ನ್ಯೂ ಸಿಚುವೇಶನ್,
ನೀವು ಅವರಿಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು. ನೀವು ಅವರಿಲ್ಲದೆ ದೂರ ಇದ್ದು ನೀವು ದೂರ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಅನ್ನಿಸ್ತಾ ಇತ್ತು. ನೀವು ತುಂಬ ಮಾತುಗಳನ್ನು ಹೇಳಿರ್ಬೋದು, ದೂರ ಇರೋದಿಲ್ಲ ಅನ್ನೋ ರೀತಿ. ಹಾಗಾಗಿ ಅವರು ಆ ರೀತಿ ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ರು. ನೀವೇ ಚೇಸ್ ಮಾಡ್ತೀರಾ, ಎಷ್ಟೇ ಅವರು ನಿಮ್ಮನ್ನು ಇಗ್ನೋರ್ ಮಾಡಿದ್ರು ನೀವು ಅವರಿಂದ ದೂರ ಇರೋದಿಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಈಗ ಅವರೇ ಅವರ ಟ್ರಾಪ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕಾನ್ಫ್ಲಿಕ್ಟ್ ಆ್ಯಂಡ್ ಮೆಂಟಲ್ ಪೀಸ್ ಎನರ್ಜಿ. ಈ ಪರ್ಸನ್ ಲೈಫ್ನಲ್ಲಿ ತುಂಬ ವಿಷಯಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಫೈನಾನ್ಷಿಯಲ್ ಇಶ್ಯೂಸ್ ಬಗ್ಗೆ ಸ್ಟ್ರೆಸ್ ಇದೆ, ರಿಲೇಷನ್ಶಿಪ್ ಬಗ್ಗೆ ಸ್ಟ್ರೆಸ್ ಇದೆ, ಯಾವುದೋ ಸಿಚುವೇಶನ್ ಅಡ್ಡ ಇರಬಹುದು. ಸೊ ಥಿಂಗ್ಸ್ ಎಲ್ಲೂ ಸರಿಯಾಗಿ ನಡೀತಾ ಇಲ್ಲ. ತುಂಬ ವಿಷಯಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಅವರ ಲೈಫ್ನಲ್ಲಿ ಇರುವ ಎಲ್ಲ ನೆಗೆಟಿವಿಟಿಯಿಂದ ಹೊರಗಡೆ ಬಂದು ಮೆಂಟಲ್ ಪೀಸ್ ಪಡೆಯೋದಕ್ಕೆ ಅವರು ಬಯಸ್ತಾ ಇದ್ದಾರೆ. ಅವರು ಅವರ ಲೈಫ್ನಲ್ಲಿ ಮೆಂಟಲ್ ಪೀಸನ್ನು ತುಂಬ ಜಾಸ್ತಿ ಬಯಸ್ತಾ ಇದ್ದಾರೆ. ತುಂಬ ಕಾಮಾದ ಮನಸ್ಸಿನಿಂದ ಥಿಂಕ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ, ಡಿಸಿಷನ್ ತೊಗೊಳೋದಕ್ಕೆ ಬಯಸ್ತಾ ಇದ್ದಾರೆ. ಈ ಕನೆಕ್ಷನ್ನ ಎಂಡ್ ರಿಸಲ್ಟ್ ತುಂಬ ಪಾಸಿಟಿವ್ ಆಗಿರುತ್ತೆ ಅನ್ನೋ ಎನರ್ಜಿ ಕೂಡ ಇದೆ. ತುಂಬ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಇದೆ. ಈ ಪರ್ಸನ್ ಕಾಮ್ ಆಗಿರುವಂತಹ ಥಿಂಗ್ಸ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಮೈಂಡ್ನಲ್ಲಿ ನಿಮ್ಮ ಬಗ್ಗೆ ಯಾವುದೇ ನೆಗೆಟಿವಿಟಿ ಇದ್ದರೆ, ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅದು ಎಲ್ಲವನ್ನು ಕ್ಲಿಯರ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಅವರು ಅವರ ಮೈಂಡನ್ನು ತುಂಬ ಕಾಮಾಗಿ ಇಟ್ಕೊಳ್ಳೋದಕ್ಕೆ ಥಿಂಕ್ ಮಾಡ್ತಾ ಇದ್ದಾರೆ. ಹಳೆಯ ಥಿಂಗ್ಸನ್ನು ಹಿಂದೆ ಬಿಟ್ಟು ನ್ಯೂ ಬಿಗಿನಿಂಗ್ಸ್ ಬಗ್ಗೆ ಥಿಂಕ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಅವರ ಮೈಂಡನ್ನು ನೆಗೆಟಿವಿಟಿಯಿಂದ ಹೊರಗಡೆ ತಗೊಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಬ್ಯಾಲೆನ್ಸ್ ಎನರ್ಜಿ. ಈ ಪರ್ಸನ್ ತುಂಬ ಸ್ಮಾರ್ಟ್, ಲಾಜಿಕಲ್ ಆ್ಯಂಡ್ ಕನ್ನಿಂಗ್ ವ್ಯಕ್ತಿ ಕೂಡ ಆಗಿರ್ಬೋದು, ಸೆಲ್ಫಿಶ್ ಕೂಡ ಆಗಿರ್ಬೋದು. ಅವರು ಫ್ಯಾಮಿಲಿ ಸೈಡಿಂದ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದರೆ, ವಿಶೇಷವಾಗಿ ಅವರ ಫ್ಯಾಮಿಲಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡದೇ ಇದ್ದರೆ ನೀವು ಅವರ ಮೇಲೆ ತುಂಬ ಡಿಸಪಾಯಿಂಟೆಡ್ ಆಗಿರ್ಬೋದು. ಈ ಪರ್ಸನ್ ನನಗಾಗಿ ಸ್ಟ್ಯಾಂಡ್ ತಗೊಳ್ಳಲಿಲ್ಲ ಅನ್ನೋ ಡಿಸಪಾಯಿಂಟ್ಮೆಂಟ್ ನಿಮಗಿರ್ಬೋದು. ಅವ್ರು ನಿಮಗೆ ಎಷ್ಟು ಪ್ರಾಮಿಸಸ್ ಮಾಡಿದರು, ಫ್ಯಾಮಿಲಿಯನ್ನು ಕನ್ವಿನ್ಸ್ ಮಾಡ್ತೀನಿ, ಎಲ್ಲ ರೆಸ್ಪಾನ್ಸಿಬಿಲಿಟಿನ ತಗೊಳ್ತೀನಿ ಅಂತ. ಆದರೆ ಅವರು ನಿಮ್ಮ ಕನೆಕ್ಷನ್ಗಾಗಿ ಯಾವುದೇ ಸ್ಟ್ಯಾಂಡ್ ತಗೊಳ್ಳದೇ ಇರ್ಬೋದು. ಅದರಿಂದ ನೀವು ತುಂಬ ಡಿಸಪಾಯಿಂಟೆಡ್ ಆಗಿದ್ದೀರ. ಆದರೆ ಈಗ ಅವರು ಹಾಗೆ ಇರೋದಕ್ಕೆ ಬಯಸ್ತಾ ಇಲ್ಲ, ನಿಮ್ಮನ್ನು ಚೂಸ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಆದರೆ ಇನ್ನೂ ನಿಮ್ಮನ್ನು ಚೂಸ್ ಮಾಡೋದಕ್ಕೆ ಅವ್ರಿಗೆ ಆಗಿಲ್ಲ. ಇದೇ ಬಿಗ್ಗೆಸ್ಟ್ ಪ್ರಾಬ್ಲಮ್. ಅವರು ನಿಮ್ಮನ್ನು ಚೂಸ್ ಮಾಡೋದಕ್ಕೆ ಬಯಸ್ತಾರೆ, ಓಕೆ, ಆದರೆ ಫ್ಯಾಮಿಲಿ ಕಾರಣದಿಂದ ಅಥವಾ ಯಾವುದೋ ಒಂದು ಸಿಚುವೇಶನಿಂದ ನಿಮ್ಮನ್ನು ಚೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಅವರು ಫ್ಯಾಮಿಲಿಯನ್ನು ಕೂಡ ಹರ್ಟ್ ಮಾಡೋದಕ್ಕೆ ಬಯಸ್ತಾ ಇಲ್ಲ, ಯಾರನ್ನು ಹರ್ಟ್ ಮಾಡೋದಕ್ಕೆ ಬಯಸ್ತಾ ಇಲ್ಲ, ಏನನ್ನು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಬಯಸ್ತಾ ಇಲ್ಲ. ಆದರೆ ಸೊಲ್ಯೂಷನ್ ಹೇಗೆ ಸಾಲ್ವ್ ಆಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮಗಾಗಿ ಕಾಂಪ್ರಮೈಸ್ ಮಾಡ್ಬೋದು ಅನ್ನೋದನ್ನು ಶೋ ಮಾಡಬೇಕು, ಆದರೆ ಅದನ್ನು ಅವರು ಇನ್ನೂ ಮಾಡಲು ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ಇನ್ನೂ ನಿಮ್ಮನ್ನು ಚೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದರೆ ಅವರ ಮೈಂಡ್ನಲ್ಲಿ ಅವರು ನಿಮ್ಮನ್ನು ಚೂಸ್ ಮಾಡಿದ್ದಾರೆ. ಅವೇರ್ನೆಸ್ ಆ್ಯಂಡ್ ಕನ್ಫ್ಯೂಷನ್ ಎನರ್ಜಿ. ನಿಮಗೆ ಈ ಪರ್ಸನ್ ಕಮಿಟ್ಮೆಂಟ್ ಕೊಡಲಿಲ್ಲ, ಸ್ಟೆಬಿಲಿಟಿ ಕೊಡಲಿಲ್ಲ ಅನ್ನೋ ಫೀಲಿಂಗ್ ಇದ್ದರೆ ಅವ್ರು ಯಾಕೆ ಕೊಡಲಿಲ್ಲ? ಯಾಕೆಂದರೆ ಅವರು ಫುಲ್ಲಿ ಅವೇರ್ ಆಗಿದ್ದರು, ಅವರು ಕಾನ್ಷಿಯಸ್ ಆಗಿದ್ದರು. ನಿಮ್ಮ ಜೊತೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಸುಳ್ಳು ಹೇಳಿರ್ಬೋದು, ಬಟ್ ನಿಮ್ಮ ಜೊತೆ ಸುಳ್ಳು ಹೇಳಬೇಕು ಅನ್ನೋದು ಅವರ ಮೈಂಡ್ಸೆಟ್ ಆಗಿರಲಿಲ್ಲ. ನಿಮಗೆ ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಯಾವುದಾದ್ರೂ ಪ್ರಾಮಿಸ್ ಕೊಡಬೇಕು ಅನ್ನೋದು ಅವರ ಇಂಟೆನ್ಷನ್ಸ್ ಆಗಿರಲಿಲ್ಲ. ಯಾಕೆಂದರೆ ಆ ಟೈಮ್ನಲ್ಲಿ ಅವರು ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಅಥವಾ ಇಲ್ವಾ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಮುಂದೆ ಯಾವಾಗಲಾದರೂ ಕಮಿಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಫುಲ್ಲಿ ಅವೇರ್ ಆಗಿದ್ದರು. ಅವರ ಆ್ಯಕ್ಷನ್ಸ್ ಬಗ್ಗೆ ಅವರಿಗೆ ಅವೇರ್ನೆಸ್ ಇದೆ. ಇಲ್ಲಿ ಕನ್ಫ್ಯೂಷನ್ ಕೂಡ ಇದೆ. ಅವರ ಆ್ಯಕ್ಷನ್ ಸ್ಲೋ ಆಗಿರುತ್ತೆ. ಅವ್ರು ಯಾವುದೇ ಸ್ಟೆಪ್ಪನ್ನು ಸಡನ್ನಾಗಿ ತಗೊಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಅವ್ರು ತಗೊಳ್ಳುವ ನೆಕ್ಸ್ಟ್ ಆ್ಯಕ್ಷನ್ ತುಂಬ ಥಿಂಕ್ ಮಾಡಿ ತಗೊಳ್ತಾರೆ. ಅವರು ಈಗಾಗಲೇ ಯೋಚನೆ ಮಾಡದೆ ಒಂದು ಡಿಸಿಷನ್ ತಗೊಂಡಿದ್ರು, ನಿಮ್ಮಿಂದ ದೂರ ಹೋಗುವ ಡಿಸಿಷನ್. ಈಗ ಮತ್ತೆ ಯಾವುದೇ ರಾಂಗ್ ಡಿಸಿಷನನ್ನು ತುಂಬ ಅರ್ಜೆಂಟಲ್ಲಿ ತಗೊಳ್ಳೋದಕ್ಕೆ ಅವರು ಬಯಸ್ತಾ ಇಲ್ಲ. ಹಾಗಾಗಿ ಏನೇ ಡಿಸಿಷನ್ ತೊಗೊಂಡ್ರೂ ಕೂಡ ಮೊದಲು ಥಿಂಕ್ ಮಾಡಬೇಕು, ಅಂಡರ್ಸ್ಟ್ಯಾಂಡ್ ಮಾಡಬೇಕು, ರಿಸರ್ಚ್ ಮಾಡಬೇಕು, ಪ್ಲ್ಯಾನ್ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಆ ಕಾರಣದಿಂದ ಡಿಸಿಷನ್ ತೊಗೊಳೋದಕ್ಕೆ ಟೈಮ್ ತಗೊಳ್ತಾ ಇದ್ದಾರೆ. ಅವರು ವಿತೌಟ್ ಥಿಂಕಿಂಗ್ ಏನನ್ನೂ ಮಾಡೋದಕ್ಕೆ ಬಯಸ್ತಾ ಇಲ್ಲ. ಅಟೆನ್ಷನ್ ಆ್ಯಂಡ್ ರಿಯೂನಿಯನ್ ಎನರ್ಜಿ. ಈ ಪರ್ಸನ್ಗೆ ಈಗ ನಿಮ್ಮ ಅಟೆನ್ಷನ್ ಅನ್ನೋದು ಬೇಕಾಗಿದೆ, ನಿಮ್ಮ ಟೈಮ್ ಅನ್ನೋದು ಬೇಕಾಗಿದೆ, ನಿಮ್ಮ ಅಟೆನ್ಷನ್ ಬೇಕಾಗಿದೆ. ವಿಶೇಷವಾಗಿ ಈ ವ್ಯಕ್ತಿ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಥಿಂಗ್ಸ್ ಚೇಂಜ್ ಆಗಿದೆ. ಹಿಂದೆ ಅವರು ಏನೇ ತಪ್ಪು ಮಾಡಿದರೂ ಕೂಡ ಈಗ ಆ ಮನಸ್ಥಿತಿಯಲ್ಲಿಲ್ಲ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅವರಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಮಾಡಿಸಿದೆ. ನೀವು ಅವರ ಲೈಫ್ಗೆ ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡ್ತೀರಾ ಅನ್ನೋದು ಅವರಿಗೆ ಅರ್ಥ ಮಾಡಿಸಿದೆ. ಈಗ ಅವರು ನಿಮ್ಮನ್ನು ತುಂಬ ಹೈ ವ್ಯಾಲ್ಯೂ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ. ಮೊದಲು ಅವರು ನಿಮ್ಮನ್ನು ತುಂಬ ಲೈಟ್ಲಿ ತೊಗೊಂಡಿರ್ಬೋದು, ಕೆಲವು ವಿಷಯದಲ್ಲಿ ನಿಮ್ಮಿಂದ ದೂರ ಆಗಿರ್ಬೋದು, ಇಗ್ನೋರ್ ಮಾಡಿರ್ಬೋದು. ಈ ಪರ್ಸನ್ ಚೇಂಜ್ ಆಗ್ತಾರೆ, ಈ ಪರ್ಸನ್ ಬದಲಾಗ್ತಾರೆ ಅನ್ನೋ ಹೋಪ್ ನೀವು ತುಂಬ ಇಟ್ಟಿದ್ರಿ.
ಅವರು ತುಂಬ ವಿಷಯಗಳನ್ನು ನಿಮ್ಮಿಂದ ಹೈಡ್ ಮಾಡಿರ್ಬೋದು ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ. ಸೊ ಇದೆಲ್ಲದರಿಂದ ನೀವು ಕೂಡ ಹರ್ಟ್ ಆಗಿದ್ದೀರಾ. ಈ ಪರ್ಸನ್ ಈ ಕನೆಕ್ಷನನ್ನು ತುಂಬ ಲೈಟ್ಲಿ ತಗೊಂಡಿದ್ರು. ಆದರೆ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಈ ಕನೆಕ್ಷನ್ನ ವ್ಯಾಲ್ಯೂ ಅವರಿಗೆ ಅರ್ಥ ಆಗ್ತಾ ಇದೆ. ಈ ಕನೆಕ್ಷನ್ ಅವರಿಗೆ ಎಷ್ಟು ಸ್ಪೆಷಲ್ ಆ್ಯಂಡ್ ಇಂಪಾರ್ಟೆಂಟ್ ಅನ್ನೋದನ್ನು ಅವರು ಈಗ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನ ಒಳಗಡೆ ರಿಯೂನಿಯನ್, ರೀಕನ್ಸಿಲೇಷನ್ ಬಯಸ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ತುಂಬ ಕ್ರೇವ್ ಮಾಡ್ತಾ ಇದ್ದಾರೆ. ಆದರೆ ಫೀಲಿಂಗ್ಸನ್ನು ಈಗ ನಿಮಗೆ ಶೋ ಮಾಡ್ತಾ ಇಲ್ಲ. ಯಾಕೆಂದರೆ ಈಗ ಶೋ ಮಾಡೋದರಿಂದ ಯಾವುದೇ ಪ್ರಯೋಜನ ಇಲ್ಲ ಅನ್ನೋದು ಅವರಿಗೆ ಗೊತ್ತಿದೆ. ಅವರು ಎಫರ್ಟ್ ಶೋ ಮಾಡುವವರೆಗೆ, ಈ ಕನೆಕ್ಷನ್ಗಾಗಿ ಏನನ್ನಾದರೂ ಮಾಡುವವರೆಗೆ ಅವರ ಫೀಲಿಂಗ್ಸ್ ಶೋ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಟೈಮ್ ಬಂದಾಗ ಅವರು ಈ ಕನೆಕ್ಷನ್ ಬಗ್ಗೆ ನಿಮಗೆ ಅವರ ಫೀಲಿಂಗ್ಸ್ ಏನಿದೆ ಅದನ್ನು ಶೋ ಮಾಡುವ ಎನರ್ಜಿಯಲ್ಲಿದ್ದಾರೆ. ಓಪನ್ ಕಮ್ಯುನಿಕೇಷನ್ ಆ್ಯಂಡ್ ಆಫರ್ ಎನರ್ಜಿ. ಒಂದು ಓಪನ್ ಕಮ್ಯುನಿಕೇಷನ್ ಅನ್ನೋದು ಬೇಕಾಗಿದೆ. ನಿಮ್ಮ ಜೊತೆ ಓಪನ್ ಕಮ್ಯುನಿಕೇಷನ್ ಮಾಡಬೇಕು. ಅವರ ರಿಯಲ್ ಫೀಲಿಂಗ್ಸ್ ನಿಮಗೆ ಶೋ ಮಾಡ್ತಾರೆ. ನೀವು ಅವರಿಗೆ ಏನು, ನೀವು ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಅದನ್ನು ಅವರು ನಿಮಗೆ ಶೋ ಮಾಡೋದಕ್ಕೆ ಬಯಸ್ತಾರೆ. ಅವರು ಪ್ರಿಟೆಂಡ್ ಮಾಡೋದಕ್ಕೆ ಏನನ್ನು ಶೋ ಮಾಡೋದಿಲ್ಲ, ಶೋ ಆಫ್ ಮಾಡೋದಕ್ಕೆ ಏನನ್ನು ಮಾಡೋದಿಲ್ಲ. ಅವರ ರಿಯಲ್ ಸೆಲ್ಫ್, ರಿಯಲ್ ಫೀಲಿಂಗ್ಸ್ ನಿಮಗೆ ಶೋ ಮಾಡ್ತಾರೆ. ಆಮೇಲೆ ಈ ರಿಲೇಷನ್ಶಿಪ್ಗೆ ಮತ್ತೆ ಎಂಟರ್ ಆಗಬೇಕಾ ಅಥವಾ ಬೇಡವಾ ಅನ್ನೋ ಡಿಸಿಷನ್ ನಿಮ್ಮದು. ಆ ಡಿಸಿಷನ್ ನೀವು ಸ್ವತಃ ತಗೊಳ್ಬೇಕು. ತುಂಬ ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳಿ. ಟೈಮ್ ಬೇಕಾದರೆ ಟೈಮ್ ತಗೊಳ್ಳಿ. ಅರ್ಜೆಂಟ್ನಲ್ಲಿ ಯಾವುದೇ ಡಿಸಿಷನ್ ತಗೊಳ್ಬೇಡಿ. ಅವರ ಆ್ಯಕ್ಷನ್ ಏನಿದೆ ಅದನ್ನು ಅಬ್ಸರ್ವ್ ಮಾಡಿ. ಅವರ ವರ್ಡ್ಸ್ ಮತ್ತು ಆ್ಯಕ್ಷನ್ಸ್ ಮ್ಯಾಚ್ ಆಗ್ತಾ ಇದೆಯಾ ಅನ್ನೋದನ್ನು ನೋಡಿ. ಅವರನ್ನು ಜಡ್ಜ್ ಮಾಡಿ. ಈ ಕನೆಕ್ಷನನ್ನು ಸಂಪೂರ್ಣವಾಗಿ ಜಡ್ಜ್ ಮಾಡಿ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿ. ಈ ಕನೆಕ್ಷನ್ನಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಬೇಕು. ಒನ್ ಸೈಡೆಡ್ ಲವ್ ಬೇಡ. ಒಬ್ಬರು ಮಾತ್ರ ಲವ್ ಕೊಡುವ ರಿಲೇಷನ್ಶಿಪ್ ಆಗಿರಬಾರ್ದು. ಅವರು ಲವ್ ಕೊಟ್ಟರೆ ಲವ್ ಬೇಕು, ಅವರು ಕೇರ್ ಕೊಟ್ಟರೆ ಕೇರ್ ಬೇಕು. ಟೂ ವೇ ಎಫರ್ಟ್ಸ್ ಬೇಕು. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಬೇಕು. ಒನ್ ಸೈಡೆಡ್ ಲವ್ನಲ್ಲಿ ಅವರು ಬಿಲೀವ್ ಮಾಡ್ತಾ ಇಲ್ಲ. ಅವರು ಎಫರ್ಟ್ ಹಾಕಿದರೆ ನಿಮ್ಮಿಂದಲೂ ಎಫರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವರು ಎಫರ್ಟ್ ಹಾಕ್ತಾ ಇದ್ದರೆ ನಿಮ್ಮಿಂದಲೂ ಎಫರ್ಟ್ ಇರಬೇಕು. ಹೀಲಿಂಗ್ ಆ್ಯಂಡ್ ಹೆಲ್ತಿ ಕಾನ್ವರ್ಜೇಷನ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಒಂದು ಹೆಲ್ತಿ ಟಾಕ್ ಆಗ್ಬೋದು, ಒಂದು ಹೆವಿ ಟಾಕ್ ಆಗ್ಬೋದು, ಒಂದು ಲಾಂಗ್ ಕಾನ್ವರ್ಜೇಷನ್ ಆಗ್ಬೋದು. ಅಲ್ಲಿ ನಿಮಗೆ ತುಂಬ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಅವ್ರಿಗೆ ನಿಮ್ಮಿಂದ ತುಂಬ ಕ್ಲಾರಿಟಿ ಬೇಕಾಗ್ಬೋದು. ಅವರು ನಿಮಗೆ ತುಂಬ ಕ್ವಶನ್ಸ್ ಕೇಳ್ಬೋದು, ನೀವು ಕೂಡ ಅವರಿಗೆ ತುಂಬ ಕ್ವಶನ್ಸ್ ಕೇಳ್ಬೋದು. ಪಾಸ್ಟ್ನ ಬಗ್ಗೆ ಮಾತು ಬರ್ಬೋದು. ಹಾಗಾಗಿ ಒಂದು ಹೆಲ್ತಿ ಕಾನ್ವರ್ಜೇಷನ್, ಹೆವಿ ಕಾನ್ವರ್ಜೇಷನ್, ಲಾಂಗ್ ಕಾನ್ವರ್ಜೇಷನ್ ನಿಮ್ಮಿಬ್ಬರ ನಡುವೆ ನಡೆಯುವ ಸಾಧ್ಯತೆ ತುಂಬ ಇದೆ. ಸೊ ಅವರು ನಿಮ್ಮ ಮುಂದೆ ಒಂದು ಆಫರ್ ಕೂಡ ಇಡ್ಬೋದು. ಅವರು ಎಂಟಿ ಹ್ಯಾಂಡ್ಸ್ ಆಗಿ ಬರೋದಿಲ್ಲ. ಒಂದು ಸ್ಟ್ರಾಂಗ್ ಸಾಲಿಡ್ ಆಫರ್ ತಗೊಂಡು ನಿಮ್ಮ ಕಡೆಗೆ ಬರ್ತಾರೆ ಅನ್ನೋ ಎನರ್ಜಿ ಇದೆ. ಒಂದು ಹೆಲ್ತಿ ಕಾನ್ವರ್ಜೇಷನ್ ಈ ಕನೆಕ್ಷನಲ್ಲಿ ಆಗ್ಬೋದು. ಈ ಕನೆಕ್ಷನ್ ತುಂಬ ಹಳೆಯದಾಗಿರ್ಬೋದು. ನಿಮ್ಮ ಸೆಲ್ಫ್ ಲವ್ ಮೇಲೆ ಫೋಕಸ್ ಮಾಡಬೇಕು. ನೀವು ನಿಮ್ಮ ಲೆಸನ್ಸ್ ಮತ್ತು ಲರ್ನಿಂಗ್ಸ್ ಮೇಲೆ ವರ್ಕ್ ಮಾಡಬೇಕು. ನಿಮ್ಮ ಸೆಲ್ಫ್ ಮತ್ತು ನಿಮ್ಮ ಸೋಲ್ ಪರ್ಪಸ್ನಿಂದ ಇನ್ನೂ ದೂರ ಇದ್ದರೆ ನಿಮ್ಮ ಸೋಲ್ ಪರ್ಪಸ್ ಕಡೆ ಮುಂದೆ ಸಾಗಬೇಕು. ನಿಮ್ಮ ಸೋಲ್ ಪರ್ಪಸ್ ಏನು ಅನ್ನೋದನ್ನು ಸರ್ಚ್ ಮಾಡಬೇಕು. ಪ್ರತಿಯೊಬ್ಬರಿಗೂ ಅದು ಡಿಫ್ರೆಂಟ್ ಆಗಿರುತ್ತೆ. ಲೈಫ್ನಲ್ಲಿ ನಿಮಗೆ ಬರುವ ಪ್ರಾಬ್ಲಮ್ಸ್ ಕೂಡ ನಿಮಗೆ ಏನಾದರೂ ಕಲಿಸೋದಕ್ಕೆ ಬಂದಿರುತ್ತೆ. ಮೊದಲು ನಿಮ್ಮ ಪ್ರಾಬ್ಲಮ್ ಏನು ಅನ್ನೋದನ್ನು ನೋಡಿ. ಯಾವ ವಿಷಯ ನಿಮಗೆ ಪ್ರಾಬ್ಲಮ್ ಕೊಡ್ತಾ ಇದೆ ಅನ್ನೋದನ್ನು ನೋಡಿ. ಆಮೇಲೆ ಅದರಿಂದ ನೀವು ಏನು ಲರ್ನ್ ಮಾಡ್ಬೋದು ಅನ್ನೋದನ್ನು ಸರ್ಚ್ ಮಾಡಿ. ಈ ಸಪ್ರೇಷನ್ ಕೂಡ ನಿಮ್ಮ ಲೈಫ್ಗೆ ಏನನ್ನಾದರೂ ಕಲಿಸೋದಕ್ಕೆ ಬಂದಿರ್ಬೋದು. ಸೆಲ್ಫ್ ಲವ್ ಎನರ್ಜಿ. ಸೆಲ್ಫ್ ಲವ್ ಮಾಡಿ. ಸೆಲ್ಫ್ ಲವ್ ತುಂಬ ಇಂಪಾರ್ಟೆಂಟ್. ಸೊ ಯಾವುದೋ ಕನ್ಫ್ಯೂಷನ್ನಿಂದ ನೀವು ಹೊರಗಡೆ ಬರ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್ ಆ್ಯಂಡ್ ಹೀಲಿಂಗ್ ಎನರ್ಜಿ. ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್ ಬರ್ಬೋದು. ಇಲ್ಲಿವರೆಗೆ ಥಿಂಗ್ಸ್ ಸ್ಟಕ್ ಆಗಿದೆ ಅಂತ ಅನ್ನಿಸ್ತಾ ಇದ್ದರೆ ಒಂದೇ ಕ್ಷಣದಲ್ಲಿ ಥಿಂಗ್ಸ್ ಸಾಲ್ವ್ ಆಗ್ಬೋದು. ನಿಮ್ಮ ಪಾರ್ಟ್ನರೀಗ ಮೆಂಟ್ ಮಾಡುವ ಎನರ್ಜಿಯಲ್ಲಿ ಬರ್ತಾ ಇದ್ದಾರೆ. ಥಿಂಗ್ಸನ್ನು ಕರೆಕ್ಟ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಎಲ್ಲವನ್ನು ಫಿಕ್ಸ್ ಮಾಡೋದಕ್ಕೆ ಬಯಸುವಂತಹ ಎನರ್ಜಿಯಲ್ಲಿದ್ದಾರೆ. ಅವರು ಅವರ ನೆಗೆಟಿವಿಟಿಯನ್ನು ಹಿಂದೆ ಬಿಟ್ಟು ಆಪ್ಟಿಮಿಸ್ಟಿಕ್ ಆಗೋದಕ್ಕೆ ಬಯಸ್ತಾ ಇದ್ದಾರೆ. ಈಗ ಟೈಮ್ ಅವರ ಕೈಯಿಂದ ಹೋಗಿದೆ ಅನ್ನೋ ಫೀಲಿಂಗ್ ಅವರಿಗಿದೆ. ಮೊದಲೇ ಆ್ಯಕ್ಷನ್ ತೊಗೊಂಡಿದ್ರೆ ಚೆನ್ನಾಗಿತ್ತು, ಮೊದಲೇ ಎಫರ್ಟ್ಸ್ ಹಾಕಿದರೆ ಚೆನ್ನಾಗಿತ್ತು ಅನ್ನೋ ರಿಗ್ರೆಟ್ ಅವರಿಗಿದೆ. ಹಾಗಾಗಿ ಈಗ ಆ್ಯಕ್ಷನ್ ತಗೊಳ್ಳುವ ಮೊದಲು ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡುವ ಮೊದಲು ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನಿಮಗೆ ಒಂದು ಸಿಂಪಲ್ ಗುಡ್ ಮಾರ್ನಿಂಗ್ ಅಥವಾ ಗುಡ್ ನೈಟ್ ಮೆಸೇಜ್ ಕಳಿಸೋದಕ್ಕೂ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಲಾಸ್ಟ್ ಸೀನ್ ಕೂಡ ತುಂಬ ಅಬ್ಸರ್ವ್ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಅವರಿಗೆ ಟೈಮ್ ಕೈಯಿಂದ ಹೋಗಿದೆ ಅಂತ ಅನ್ನಿಸ್ತಾ ಇದೆ. ನೀವು ಅವರಿಂದ ಡಿಟ್ಯಾಚ್ ಆಗಿದ್ದೀರಾ ಅನ್ನೋ ಫೀಲ್ ಅವ್ರಿಗೆ ಬರ್ತಾ ಇದೆ. ನಿಮ್ಮ ಕಡೆಯಿಂದಲೂ ಒಂದು ಡಿಸ್ಕನೆಕ್ಟ್ ಇದೆ ಅನ್ನೋದು ಅವ್ರಿಗೆ ಅನ್ನಿಸ್ತಾ ಇದೆ. ಇಲ್ಲಿವರೆಗೆ ಅವರು ರಿಯಲ್ ಸೆಲ್ಫನ್ನು ಶೋ ಮಾಡ್ತಾ ಇರಲಿಲ್ಲ. ಈ ಪರ್ಸನ್ ನಿಮಗೆ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಅವರ ಲುಕ್ಸ್, ಅವರ ಬಿಹೇವಿಯರ್ ಅಥವಾ ಅವರ ಆ್ಯಕ್ಷನ್ಸ್ ಮೂಲಕ ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ನಿಮ್ಮ ಅಟೆನ್ಷನ್ ಮತ್ತು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು.
ರಿಲೇಷನ್ಶಿಪ್ ಹೀಲಿಂಗ್ ಎನರ್ಜಿ. ಈ ರಿಲೇಷನ್ಶಿಪ್ಗೆ ಹೀಲಿಂಗ್ ಆಗ್ತಾ ಇದೆ, ಥಿಂಗ್ಸ್ ಬೆಟರ್ ಆಗ್ತಾ ಇದೆ, ನಿಮ್ಮ ಲವ್ ಲೈಫ್ ಕೂಡ ಬೆಟರ್ ಆಗ್ತಾ ಇರುವ ಎನರ್ಜಿ ಇದೆ. ಆದರೆ ನೀವು ಡಿವೈನ್ ಮೇಲೆ ಸರೆಂಡರ್ ಮಾಡಬೇಕು. ಕೆಲವು ಥಿಂಗ್ಸನ್ನು ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಡಿ, ಡಿವೈನ್ಗೆ ಸರೆಂಡರ್ ಮಾಡಿ. ಥಿಂಗ್ಸನ್ನು ಕಂಟ್ರೋಲನ್ನು ಡಿವೈನ್ ಕೈಯಲ್ಲಿ ಬಿಡಬೇಕು. ನೀವು ಕಂಟ್ರೋಲನ್ನು ಎಷ್ಟು ಡಿವೈನ್ ಕೈಯಲ್ಲಿ ಬಿಡ್ತೀರೋ ಅಷ್ಟು ಬೇಗ ಥಿಂಗ್ಸ್ ಬೆಟರ್ ಆಗ್ಬೋದು. ಡಿವೈನ್ ನಿಮಗೆ ಸರೆಂಡರ್ ಕಲಿಸೋದಕ್ಕೆ ಬಯಸ್ತಾ ಇರ್ಬೋದು, ಲೆಟ್ ಗೋ ಮಾಡೋದಕ್ಕೆ ಕಲಿಸೋದಕ್ಕೆ ಬಯಸ್ತಾ ಇರಬಹುದು. ಸೊ ಎನರ್ಜಿ ತುಂಬ ಡೀಪ್ ಆಗಿದೆ. ಬ್ಯಾಲೆನ್ಸ್ ಆ್ಯಂಡ್ ಎಮೋಷ್ನಲ್ ಕಂಟ್ರೋಲ್ ಎನರ್ಜಿ. ಮೊದಲಿಗೆ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡಿ, ನಿಮ್ಮ ಎಮೋಷನ್ಸನ್ನು ಬ್ಯಾಲೆನ್ಸ್ ಮಾಡಿ. ನಿಮ್ಮ ಎಮೋಷನ್ಸ್ಗೆ ನೀವೇ ರೆಸ್ಪಾನ್ಸಿಬಲ್ ಆಗಿ. ಮೊದಲು ಯೂನಿವರ್ಸ್ ನಿಮಗೆ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದೆ. ನೀವು ಅಳೋದ್ರಿಂದ ಅಥವಾ ಫೈಟ್ ಮಾಡೋದ್ರಿಂದ ಥಿಂಗ್ಸ್ ಸಾಲ್ವ್ ಆಗುತ್ತೆ ಅನ್ನೋದಾಗಿದ್ದರೆ ಇಷ್ಟರಲ್ಲೇ ಎಲ್ಲವೂ ಕ್ಲಿಯರ್ ಆಗಿರಬೇಕಾಗಿತ್ತು. ಆದ್ದರಿಂದ ಕ್ರೈಯಿಂಗ್ ಮತ್ತು ಫೈಟಿಂಗನ್ನು ನಿಲ್ಲಿಸಿ. ನಿಮ್ಮ ಎಮೋಷನ್ಸ್ಗೆ ನೀವೇ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಈ ಪರ್ಸನ್ ದೂರ ಇದ್ದಾನೆ ಅಂತ ನೀವು ಹ್ಯಾಪಿ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅನಿಸಿದರೆ ಅದು ನಿಜ ಅಲ್ಲ. ನೀವು ಹ್ಯಾಪಿ ಆಗಿರಬೇಕು. ಯೂನಿವರ್ಸ್ಗೆ ನಿಮ್ಮ ಹ್ಯಾಪಿನೆಸ್ಸನ್ನು ಶೋ ಮಾಡಬೇಕು. ಈ ಕನೆಕ್ಷನ್ನ ರಿಯೂನಿಯನ್ ಬಗ್ಗೆ ನೀವು ತುಂಬ ಡೆಸ್ಪರೇಟ್ ಆಗಿದ್ದರೆ ಅದರಿಂದ ಕೆಲವೊಮ್ಮೆ ಥಿಂಗ್ಸ್ ಡಿಲೇ ಆಗ್ಬೋದು. ಹಾಗಾಗಿ ನಿಮ್ಮ ಡೆಸ್ಪರೇಷನನ್ನು ಕಡಿಮೆ ಮಾಡ್ಕೋಬೇಕು. ನಿಮ್ಮ ಎಮೋಷನ್ಸನ್ನು ಕಂಟ್ರೋಲ್ ಮಾಡಿ. ಸೆಲ್ಫ್ ಕಂಟ್ರೋಲ್ ಪ್ರಾಕ್ಟೀಸ್ ಮಾಡಿ. ಕ್ರೈಯಿಂಗ್ ಆ್ಯಂಡ್ ಓವರ್ ಥಿಂಕಿಂಗನ್ನು ಬಿಡಿ. ನಿಮ್ಮ ಮೇಲೆ ಫೋಕಸ್ ಮಾಡಿ. ಈ ಪರ್ಸನ್ ಇಲ್ಲದೆ ನೀವು ಹ್ಯಾಪಿ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಥಿಂಕ್ ಮಾಡಬೇಡಿ. ನೀವು ಮುಂದೆ ಹೋಗಬೇಕು. ನೀವು ಒಂದು ನ್ಯೂ ಬಿಗಿನಿಂಗನ್ನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಯೂನಿವರ್ಸ್ಗೆ ಶೋ ಮಾಡಬೇಕು. ನೀವು ಥಿಂಗ್ಸನ್ನು ಯೂನಿವರ್ಸ್ ಮೇಲೆ ಸರೆಂಡರ್ ಮಾಡಿದಾಗ, ಯೂನಿವರ್ಸ್ಗೆ ಎಲ್ಲವನ್ನು ಬಿಟ್ಟಾಗ ಥಿಂಗ್ಸ್ ನೀವು ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಸಾಲ್ವ್ ಆಗ್ಬೋದು. ಥಿಂಗ್ಸ್ ನಿಮ್ಮ ಫೇವರ್ಗೆ ಟರ್ನ್ ಆಗ್ಬೋದು. ಹಾಗಾಗಿ ಈ ವಿಷಯವನ್ನು ಗಮನದಲ್ಲಿಟ್ಕೊಳ್ಳಿ. ಕ್ರೈಯಿಂಗ್ ಮಾಡಬೇಡಿ, ತುಂಬ ವರೀಡ್ ಆಗಬೇಡಿ. ಥಿಂಗ್ಸನ್ನು ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ಅದೇ ಥಿಂಗ್ಸನ್ನು ಬೆಟರ್ ಮಾಡುತ್ತೆ. ನೀವು ತುಂಬ ಡೆಸ್ಪರೇಟ್ ಆಗಿದ್ದರೆ ನಿಮ್ಮ ಎಮೋಷನ್ಸನ್ನು ಕಂಟ್ರೋಲ್ ಮಾಡಿ. ಇವತ್ತಿನ ಗೈಡೆನ್ಸ್ ಏನಂದರೆ, ನಿಮ್ಮ ಪೀಸನ್ನು ಯಾರೊಬ್ಬರ ಆ್ಯಕ್ಷನ್ ಅಥವಾ ಮೆಸೇಜ್ ಮೇಲೆ ಡಿಪೆಂಡ್ ಮಾಡಿಸ್ಬೇಡಿ. ನಿಮ್ಮ ಲೈಫ್ನ ಕಂಟ್ರೋಲ್ ನಿಮ್ಮ ಕೈಯಲ್ಲಿರಲಿ. ನಿಮ್ಮನ್ನು ನೀವು ಚೂಸ್ ಮಾಡಿ. ನಿಮ್ಮ ಸೆಲ್ಫ್ ಲವನ್ನು ಪ್ರೊಟೆಕ್ಟ್ ಮಾಡಿ. ಸೊ ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.